ಹಾಯ್ ಹಲೋ, ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ಕತೆ ಕೇಳ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆಗ ಕತೆ ಹಾಕಿದ ಕೂಡಲೇ ನೋಟಿಫಿಕೇಷನ್ ಬರುತ್ತೆ. ನಿಮಗೆಲ್ಲ ಕತೆ ಇಷ್ಟ ಆಗ್ತಿದ್ರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೃದಯವು ಬಯಸಿದೆ ನಿನ್ನನ್ನೇ ಕತೆಯ ಮುಂದಿನ ಅಧ್ಯಾಯ. ಎಷ್ಟು ಕೊಬ್ಬಿದೆ ನೋಡು, ನನಗೆ ಹೇಟ್ ಯು ಅಂತಾಳೆ. ಅವಳ ಲವ್ ಯಾರಿಗೆ ಬೇಕು? ಅವಳೇ ಇಟ್ಕೊಂಡು ಉಪ್ಪು ಖಾರ ಹಾಕಿ ನೆಕ್ಲಿ. ನನಗೇನು? ನನಗೆ ಹೇಟ್ ಯು ಅಂತೀಯಲ್ಲ, ಇದೇ ಕಣೆ ನಿನಗೆ. ಒಂದು ಸಲ ಮನೆಗೆ ಬಾ, ಆಗಿದೆ ನಿನಗೆ. ನೀನು ಗ್ರಹಚಾರ ಬಿಡಿಸಿ ಕೊಬ್ಬಿಳಿಸ್ತೀನಿ ಕಣೆ. ICUನಿಂದ ಹೊರಗೆ ಬಂದಾಗಿನಿಂದ ಒಳಗೊಳಗೆ ಇಚ್ಛಾಳೆಗೆ ಬೈಯುತ್ತಲೇ ಇದ್ದರೂ ಮನದ ತುಂಬ ನೆಮ್ಮದಿ ತುಂಬಿದೆ ಭರತ್ಗೆ. ಅವಳ ಜೀವಕ್ಕೆ ಯಾವುದೇ ಅಪಾಯ ಇಲ್ಲ ಎನ್ನುವ ಸುದ್ದಿ ಕೇಳಿ 2 ದಿನದಲ್ಲಿ ಅಮ್ಮ ಮಗಳು ಇಬ್ಬರು ಒಂದೇ ವಾರ್ಡ್ಗೆ ಶಿಫ್ಟ್ ಆಗಿದ್ದರು. 2 ದಿನವೂ ICUನಲ್ಲಿ ಇದ್ದ ಅವರಿಬ್ಬರಿಗೆ ಲಿಕ್ವಿಡ್ ಫುಡ್ ಕೊಡಲಾಗುತ್ತಿತ್ತು. ICUನಿಂದ ವಾರ್ಡ್ಗೆ ಶಿಫ್ಟ್ ಮಾಡಿದ ಮೇಲೆ ರಘು ಅಂಬಿಕಾಗೆ ಆಸ್ಪತ್ರೆಯ ಓಡಾಟವೇ ಇತ್ತು. ಭರತ್ ಕೂಡ ಆಸ್ಪತ್ರೆಯಲ್ಲೇ ಇದ್ದರೂ ಆಗಾಗ ತನ್ನ ಕೆಲಸಗಳಿಗೆ ಹೊರ ಹೋಗುವ ಅನಿವಾರ್ಯತೆ ಇತ್ತು. 2 ದಿನ ರಜೆ ಹಾಕಿದ್ದರಿಂದ ಮತ್ತೆ ರಜೆ ಹಾಕೋದು ಕಷ್ಟವಾಗಿತ್ತು ಅವನಿಗೆ. ರಾತ್ರಿ ಹೊತ್ತು ಅಂಬಿಕಾ ಆಸ್ಪತ್ರೆಯಲ್ಲಿ ಉಳಿದುಕೊಂಡಿದ್ದರೂ ಭರತ್ ಕೂಡ ಆಸ್ಪತ್ರೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದ. ಗಂಡ ಹೆಂಡತಿ ಇಬ್ಬರ ಮನದಲ್ಲೂ ಬೆಟ್ಟದಷ್ಟು ಪ್ರೀತಿ ಇದ್ದರೂ ದುರಹಂಕಾರಕ್ಕೇನೂ ಕಮ್ಮಿ ಇಲ್ಲ. ಅಂದು ರಾತ್ರಿ ಇಚ್ಛಾಳೆಗೆ ನಡುರಾತ್ರಿ ಎಚ್ಚರವಾಗಿತ್ತು. ಗಂಟಲು ಒಣಗಿ ಬಾಯಾರಿಕೆಯಿಂದ ನೀರಿನ ದಾಹ ಶುರುವಾಗಿತ್ತು. ಸಹಾಯಕ್ಕಾಗಿ ಭರತ್ ಅಂಬಿಕಾ ಕಡೆ ನೋಡಿದಳು. ಭರತ್ ಮಗುವಿನ ಪಕ್ಕ ಇದ್ದ ಚೇರ್ ಮೇಲೆ ಕುಳಿತು ಬೆಡ್ ಮೇಲೆ ತಲೆ ಇಟ್ಟು ಮಲಗಿದ್ದರೆ ಅಂಬಿಕಾ ನೆಲದ ಮೇಲೆ ಬೆಡ್ಶೀಟ್ ಹಾಸಿ ಮಲಗಿಕೊಂಡಿದ್ದಳು. ಇಬ್ಬರು ಗಾಢವಾದ ನಿದ್ದೆಯಲ್ಲಿ ಇರುವಾಗ ಎಚ್ಚರಿಸಲು ಮನಸ್ಸಾಗಲಿಲ್ಲ. ಹಗಲಿಡೀ ಕೆಲಸ ಮಾಡಿ ರಾತ್ರಿ ವಿಶ್ರಾಂತಿಗಾಗಿ ಮೈ ಚಾಚಿರುವವರನ್ನು ಎಬ್ಬಿಸುವುದು ಅವಳಿಗೆ ಹಿತ ತರಲಿಲ್ಲ. ಬೆಡ್ನಿಂದ ಚೂರೇ ಚೂರು ದೂರದಲ್ಲಿ ಇರುವ ನೀರಿನ ಬಾಟಲ್ ತೆಗೆಯಲು ಕೈ ಚಾಚಿದಳು. ಅದು ಸಿಗದೇ ಇದ್ದಾಗ ಮತ್ತಷ್ಟು ಬಾಗಿದಳು. ಸಾಧ್ಯವೇ ಇಲ್ಲ ಅನಿಸಿದಾಗ ಮತ್ತಷ್ಟು ಬಾಗಿ ಟೇಬಲ್ ಮೇಲೆ ಕೈ ಇಟ್ಟು ಬಾಟಲ್ ತೆಗೆಯಲು ಹೋದರೆ ಬಾಟಲ್ ಇಚ್ಛಾ ಕೈ ತಾಗಿ ನೆಲ ಸೇರಿತ್ತು. ಛೆ, ಬಾಟಲ್ ಬಿದ್ದೋಯ್ತು ಎಂದು ಗೊಣಗುತ್ತಾ ಸರಿಯಾಗಿ ಮಲಗಿಕೊಳ್ಳಲು ನೋಡಿದರೆ ಅವಳಾಗಲೇ ಬೆಡ್ ಬದಿಗೆ ಸರಿದಿದ್ದಳು. ಅವಳ ಕೈ ಟೇಬಲ್ ಹಿಡಿದುಕೊಂಡಿದೆ. ಅತ್ತ ಹೊರಳಿ ಮಲಗಬೇಕು ಎಂದರೆ ಟೇಬಲ್ ಬಿಡಬೇಕು. ಟೇಬಲ್ ಬಿಟ್ಟರೆ ಇವಳು ನೆಲ ಸೇರುತ್ತಾಳೆ. ತನ್ನ ಎಡವಟ್ಟಿಗೆ ತಲೆಗೆ ಹೊಡೆದುಕೊಳ್ಳೋಣ ಎಂದರೆ ಆಚೆ ಕೈ ಕೂಡ ಸಹಕರಿಸುತ್ತಿಲ್ಲ. ಹೇಗಾದರೂ ಮಾಡಿ ಅತ್ತ ಹೊರಳಬೇಕು ಎಂದು ಟೇಬಲ್ನಿಂದ ಕೈ ನಿಧಾನವಾಗಿ ಹಿಂದೆ ತೆಗೆದುಕೊಳ್ಳುತ್ತಾ ಬೆಡ್ ಮೇಲೆ ಸ್ವಲ್ಪ ಸ್ವಲ್ಪ ಆ ಕಡೆ ಹೊರಳುತ್ತಿದ್ದವಳು ಆಯ ತಪ್ಪಿ ಇನ್ನೇನು ಕೆಳಗೆ ಉರುಳಿದಳು ಅನ್ನುವಷ್ಟರಲ್ಲಿ ಭರತ್ ಕೈಗಳು ಅವಳನ್ನು ಹಿಡಿದಿತ್ತು. ಉಫ್, ಬಚಾವಾದೆ ಎಂದು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ತನ್ನನ್ನು ಯಾರು ಕಾಪಾಡಿದವರು ಎಂದು ನೋಡಿದರೆ ಕೋಪದಿಂದ ಗಡಿಗೆ ಗಾತ್ರದ ಮುಖ ಮಾಡಿಕೊಂಡು ನಿಂತಿದ್ದ ಭರತ್. ಓ ನೀನಾ, ಥ್ಯಾಂಕ್ಸ್ ನನ್ನನ್ನು ಕಾಪಾಡಿದ್ದಕ್ಕೆ ಎಂದಳು. ಇಲ್ಲ, ನಿನ್ನಪ್ಪ ಬಂದಿದ್ರು ಕಾಪಾಡೋಕೆ. ನಾನಿಲ್ಲಿ ದೆವ್ವದ ಥರ ನಿಂತಿದ್ರು ಕೇಳೋದು ನೋಡು ನೀನಾ ಅಂತ ಎಂದು ಬೈದುಕೊಂಡೆ ಅವಳನ್ನು ಸರಿಯಾಗಿ ಮಲಗಿಸಿದ. ನೋಡು ನೋಡು, ನನ್ನ ಅಪ್ಪನ ಸುದ್ದಿಗೆ ಬರಬೇಡ ನೀನು. ಅಪ್ಪನ ಹೆಸರು ತೆಗೆದ್ರೆ ಕೋಪ ಬರುತ್ತೆ ನೋಡು ಎಂದು ತೋರು ಬೆರಳು ತೋರಿಸಿ ಎಚ್ಚರಿಸಿದಳು. ಅವಳು ತೋರು ಬೆರಳು ಮಡಚಿ ಅವಳ ಕೈಯನ್ನು ತನ್ನ ಕೈಯಲ್ಲಿ ಬಂಧಿಸಿ, ತೆಗಿತೀನಿ, ನಿನ್ನ ಅಪ್ಪ ಮಾಧವನ್ ಹೆಸರನ್ನೇ ಹೇಳ್ತೀನಿ. ಏನೀಗ? ನಿನ್ನಪ್ಪ ಮಾಧವನ್ ಬಂದಿಲ್ಲ ಇಲ್ಲಿ. ನಿನ್ನಪ್ಪ ಮಾಧವನ್ ಹೆಸರು ತೆಗೆದೆ, ಈಗೇನು ಮಾಡ್ತೀಯಾ? ಏನು ಮಾಡೋಕ್ಕಾಗುತ್ತೆ ನಿನ್ನಿಂದ ಎಂದವನದ್ದು ಮೊಂಡುತನವೇ. ಅವನ ಕೈಯಿಂದ ತನ್ನ ಕೈ ಬಿಡಿಸಿಕೊಂಡು ಅವನ ಕೈ ಹಿಡಿದು ತನ್ನ ಪಕ್ಕ ಎಳೆದುಕೊಂಡು ಅವನ ಕೈಯನ್ನು ಜೋರಾಗಿ ಕಚ್ಚಿಬಿಟ್ಟಳು. ಕೋರೆಹಳ್ಳಿನ ರಾಕ್ಷಸಿ, ಬಿಡೆ ನನ್ನ ಕೈಯ ಎಂದು ಕೂಗಿದರೂ ಅವಳು ಬಿಡುತ್ತಿಲ್ಲ. ಅವ ಕೋರೆಹಳ್ಳಿನ ರಾಕ್ಷಸಿ ಅಂದಿದ್ದಕ್ಕೆ ಪ್ರತಿಯಾಗಿ ಅವನ ಮೊಣಕೈಯಿಂದ ಕೆಳಗೆ ಸರಿಯಾಗಿ ತನ್ನ ಹಲ್ಲು ಊರಿದಳು. ಅಂಬಿಕಾ ಆಗಲೇ ಎಚ್ಚರ ಆಗಿದ್ದರೂ ಗಂಡ ಹೆಂಡತಿಯ ನಡುವೆ ತಾನು ಯಾಕೆ ಎಂದು ಮುಸುಕು ಹೊದ್ದು ಮಲಗಿದ್ದಳು. ಇಕ್ಷಿತಾ ಚಂದದ ನಿದಿರೆಯಲ್ಲಿ ಮಂಪರಿನಲ್ಲಿ ಆಗಾಗ ತುಟಿ ಅರಳಿಸಿ ನಗು ಬೀರುತ್ತಿದ್ದಳು. ಅವಳಿಂದ ಬಿಡುಗಡೆಗೊಂಡ ತನ್ನ ಕೈಯನ್ನು ನೋಡುತ್ತಾ, ರಾಕ್ಷಸಿ,
ಕಿಂಕಿಣಿ ಮಂಕಿಣಿ ಎಲ್ಲವೂ ನೀನೆ. ಅದೆಂಥ ಹಲ್ ನಿಂದು, ಕೈ ಹೇಗೆ ನೋಯ್ತಿದೆ ನೋಡು, ಇನ್ನೊಂಚೂರು ಆಳಕ್ಕೆ ಹೋಗಿದ್ರೆ ರಕ್ತನೇ ಬರ್ತಿತ್ತು ಎಂದು ತನ್ನ ಕೈಯನ್ನು ಒದರಿದ. ಮತ್ತ್ಯಾಕೆ ನನ್ನ ಅಪ್ಪನ ಹೆಸರು ಹೇಳಿದ್ದು? ಸರಿಯಾಗಿದೆ ನಿನಗೆ, ಮೊನ್ನೆಯಿಂದ ಸರಿಯಾಗಿ ಮಾತಾಡದೆ ಸ್ಕೋಪ್ ತೋರಿಸ್ತಿದ್ದೆ, ಈಗ್ಯಾಕೆ ಬಂದಿದ್ದು ನನ್ನನ್ನು ಕಾಪಾಡೋಕ್ಕೆ ಎಂದು ಮೂತಿ ತಿರುಗಿಸಿ ಹೇಳಿದಳು. ಯಾಕೆ ಅಂದರೆ ನೀನು ಬಿದ್ದು ಇನ್ನೊಂದು ಏನಾದರೂ ಮಾಡಿಕೊಂಡ್ರೆ ನಾನೇ ತಾನೇ ಅನುಭವಿಸ್ಬೇಕು, ನಿನ್ನ ಸೇವೆ ಯಾರು ಮಾಡೋದು, ನನ್ನ ಕೈಲಾಗೋದಿಲ್ಲ ಎಂದಾಗ ದುರುದುರು ಎಂದು ನೋಡಿದಳು. ಹಾಗೆಲ್ಲ ಕೆಕ್ಕರಿಸಿ ನೋಡಬೇಡ, ನನಗೆ ದೃಷ್ಟಿ ಆಗುತ್ತೆ, ನಾನು ಚಂದ ಇದ್ದೀನಿ ಅಂತ ನನಗೆ ಗೊತ್ತಿದೆ ಎಂದು ತನ್ನ ಕ್ರಾಫ್ ಸರಿ ಮಾಡಿಕೊಂಡು ಸ್ಟೈಲಾಗಿ ನಕ್ಕ. ಸ್ಟೈಲ್ ಅಂತೆ ಸ್ಟೈಲು, ಶಾಲೆಗೆ ಹೋಗೋ ಮಕ್ಕಳು ಕೂಡ ನಿನಗಿಂತ ಜಾಸ್ತಿ ಸ್ಟೈಲ್ ಮಾಡ್ತಾರೆ. ಇದು ಒಂದು ಮುಸುಡಿ ನೋಡು, ನಿನಗಿಂತ ನನ್ನ ವಿಶ್ 1000 ಪಟ್ಟು ಚೆಂದ ಇದ್ದ. ಏನು ಮಾಡೋದು, ನನ್ನ ಕರ್ಮ, ನಿನ್ನನ್ನು ಪ್ರೀತಿಸ್ದೆ, ಅನಾಮಿಕನ ಹೆಸರು ಹೇಳಿಕೊಂಡು ನನ್ನನ್ನು ಬುಟ್ಟಿಗೆ ಹಾಕ್ಕೊಂಡೆ ಎಂದಳು. ಬೆಡ್ಡನ್ನು ಎತ್ತರಿಸಿ ಅವಳಿಗೆ ನೀರು ಕುಡಿಯುವಂತೆ ಅನುಕೂಲ ಮಾಡಿಕೊಟ್ಟು ಅವಳ ಗಟ್ಟಿಯಾಗಿ ಹಿಡಿದು, ನಿನ್ನ ವಿಷ್ ಚಂದನ, ಅವನಿಗಿಂತ ವಿಷದ ಹಾವು ಚಂದ ಇದೆ, ಅವನ ಮುಖ ನೋಡಿದ್ರೆ ವಾಕ್ರಿಕೆ ಬರುತ್ತೆ, ಅದರಲ್ಲೂ ನನ್ನ ವಿಷ್ ಅಂತೆ, ನಿನ್ನವನು ಈ ಭರತ್ ಮಾತ್ರ, ಬೇರೆ ಯಾರೂ ಇಲ್ಲ, ಗೊತ್ತಾಯ್ತಾ ಎಂದು ತನ್ನ ಹೊಟ್ಟೆ ಉರಿ ಹೊರ ಹಾಕಿ ಅವಳಿಗೆ ಮಾತಾಡಲು ಬಿಡದೆ ನೀರು ಕುಡಿಸಿದ. ಅವನು ಕುಡಿಸಿದ ನೀರು ಕುಡಿದು, ನಿನ್ನ ಜೊತೆ ವಾದ ಮಾಡೋ ಮೂಡಿಲ್ಲ ನನಗೆ, ಮೊದಲು ಅಂಬಿಕಾನ ಎಪ್ಸು, ನನಗೆ ವಾಶ್ರೂಮ್ಗೆ ಹೋಗಬೇಕು ಎಂದಳು ಅವನ ವಾದಕ್ಕೆ ಬೇಸತ್ತು. ಯಾಕೆ, ನಾನು ಕರ್ಕೊಂಡು ಹೋದರೆ ಹೋಗೋದಿಲ್ವಾ, ಬಾ ನಾನೇ ಕರ್ಕೊಂಡು ಹೋಗ್ತೀನಿ ಎಂದು ಅವಳನ್ನು ಎತ್ತಿಕೊಂಡು ಹೋಗಲು ನೋಡಿದ. ನೀನ್ಯಾಕೆ ನನ್ನ ಜೊತೆ ಬರೋದು, ನೀನು ಬೇಡ, ನನಗೆ ಸಹಾಯ ಮಾಡೋದಕ್ಕೆ ಅಂಬಿಕಾ ಬರ್ತಾಳೆ ಎಂದ ಇಚ್ಛಾಳ ಮಾತು ಕೇಳದಂತೆ ಅವಳನ್ನು ನಾಜೂಕಾಗಿ ಎತ್ತಿಕೊಂಡು ಹೊರಟ. ಅವಳನ್ನು ವಾಶ್ರೂಮಿನಲ್ಲಿ ಇಳಿಸಿ, ಇನ್ನೇನು ಮಾಡಲಿ ಎಂದು ಅವಳ ಅಪ್ಪಣೆಗಾಗಿ ಕಾದ. ಏನೂ ಬೇಡ, ನೀನು ಹೋಗಿ ಸಾಕು ಎಂದು ಅವನನ್ನು ಅಲ್ಲಿಂದ ಓಡಿಸಲು ನೋಡಿದಳು. ನಾನು ನಿನ್ನ ಗಂಡ ಅನ್ನೋದು ನೆನಪಿರಲಿ, ನಾನು ಸಹಾಯ ಮಾಡಿದರೆ ನಿನ್ನ ಗಂಟೇನೂ ಕರ್ಗೋಗೋದಿಲ್ಲ. ಅಪ್ಪ ತಂದೆ, ನಿನ್ನ ಜೊತೆ ವಾದ ಮಾಡೋ ಮೂಡಿಲ್ಲ ನನಗೆ, ಒಂದ್ಸಲ ಬಿಟ್ಬಿಡು ನನ್ನನ್ನು. ನೀನು ನನ್ನ ಗಂಡ ಆಗೋ ಮೊದಲು ನೀನು ಗಂಡಸು ಅನ್ನೋದನ್ನು ಮರಿಬೇಡ. ನನಗೆ ನಿನ್ನ ಹತ್ರ ಪರ್ಸ್ನಲ್ ಕೆಲಸಕ್ಕೆ ಹೆಲ್ಪ್ ತೊಗೊಳೋದಕ್ಕೆ ಮುಜುಗರ ಆಗುತ್ತೆ. ಪ್ಲೀಸ್ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನೀನು ಹೊರಗೋಗಿ ಅಂಬಿಕಾನ ಕಳಿಸು ಎಂದು ಗೋಗರೆದಳು. ಸರಿ ಬಿಡು, ಹೋಗ್ತೀನಿ, ಆದರೆ ನಾನಿಲ್ಲಿ ತನಕ ನಿನ್ನನ್ನು ಹೊತ್ಕೊಂಡು ಬಂದಿದ್ದಕ್ಕೆ ಲಾಭ ಬೇಡವಾ, ನನ್ನ ಲಾಭ ಕೊಡು ನನಗೆ ಎಂದ ನಗುತ್ತ. ಏಯ್ ಕೇಳಿ, ನಾನೇನಾದರೂ ನನ್ನನ್ನು ಎತ್ಕೊಂಡು ಬಾ ಅಂತ ಬೇಡ್ಕೊಂಡಿದ್ನಾ? ಇಲ್ಲ ತಾನೆ, ನೀನಾಗಿಯೇ ಎತ್ಕೊಂಡು ಬಂದಿದ್ದು, ಅಲ್ಲಿಗೆ ಎಲ್ಲ ಮುಗೀತು, ಹೋಗಿ ನೀನು. ಓ, ನನ್ನ ಹತ್ರನೇ ದಿಮಾಗ್ ತೋರಿಸ್ತೀಯಾ? ಈಗ ನನ್ನ ಲಾಭ ಕೊಟ್ಟಿಲ್ಲ ಅಂದರೆ ನಾನು ಹೊರ್ಗೋಗೋದಿಲ್ಲ, ಇಲ್ಲೇ ನಿನಗೆ ಹೆಲ್ಪ್ ಮಾಡ್ತಾ ಇಲ್ಲೇ ಇರ್ತೀನಿ ಎಂದು ಅವಳ ಭುಜದ ಮೇಲೆ ಕೈ ಇಟ್ಟ. ಆಯಿತು, ನಿನಗೆ ಲಾಭ ತಾನೇ ಬೇಕು, ಅದೇನು ಬೇಕೋ ಬೇಗ ಹೇಳಿ ಹೋಗ್ತಿರು, ನನಗೂ ನಿನ್ನ ಜೊತೆ ಹೇಗೆ ಸಾಕಾಗೋಗಿದೆ ಎಂದು ಸುಸ್ತು ನಟಿಸಿದಳು. ನನಗೂ ನಿನ್ನ ಜೊತೆ ಹೇಗೆ ಸಾಕಾಗೋಗಿದೆ, ಅದಕ್ಕೆ ಎನರ್ಜಿ ಬರೋ ಹಾಗೆ ಒಂದು 10 ಕಿಸ್ ಕೊಡು ಎಂದು ಅವಳ ಮೊಗದ ಬಳಿ ಮೊಗ ತಂದನು. ಆಹಾ, ಆಸೆ ನೋಡು, ಕಿಸ್ ಬೇಕಾ ನಿನಗೆ ಕಿಸ್? ನಿನ್ನ ಬುದ್ಧಿ ಬಿಡೋದೇ ಇಲ್ಲ ಅಲ್ವಾ ನೀನು? ಹೋಗಲಿ ಬಿಡು, ನಿನ್ಗ್ಯಾಕೆ ನಿರಾಸೆ ಎಂದು ತುಟಿ ಮುಂದೆ ಮಾಡಿ ಅವನ ಮೊಗದ ತೀರ ಸಮೀಪಕ್ಕೆ ಬಂದಳು. ಅವಳು ಅಷ್ಟು ಬೇಗ ಒಪ್ಪಿಕೊಂಡಳ ಎನ್ನುವ ಅನುಮಾನದೊಂದಿಗೆ ನೋಡುತ್ತಿದ್ದ ಭರತ್ ಹಣೆಗೆ ತನ್ನ ಹಣೆಯಿಂದ ಗಟ್ಟಿಸಿದಳು. ತನ್ನ ಹಣೆಯನ್ನು ಉಜ್ಜಿಕೊಳ್ಳುತ್ತಾ, ನೀನು ಹೆಣ್ಣಲ್ಲ ಕಣೆ, ಲೇಡಿ ರೌಡಿ, ಅದೇನಂತ ಹೆತ್ತಿದಾರೋ ನಿನ್ನ ಗಂಡ ಒಂದು ಕಿಸ್ ಕೊಡು ಅಂದರೆ ಕೊಡೋದಕ್ಕಾಗೋದಿಲ್ಲ. ಹೀಗೆ ಆದರೆ ನನ್ನ ಜೀವನವಿಡೀ ಬ್ರಹ್ಮಚಾರಿಯಾಗೇ ಇರಬೇಕು. ಸಂಸಾರ ಸುಖ ಹೇಗಿರುತ್ತೆ ಅಂತ ನೋಡೋ ಭಾಗ್ಯ ನನಗಿಲ್ವೇನೋ. ಯಾಕಪ್ಪ ದೇವ್ರೆ, ಇಂಥ ಬಂಡೆ ಕಲ್ಲಿನ ಮೇಲೆ ಲವ್ ಆಗೋ ಹಾಗೆ ಮಾಡಿದೆ, ನನ್ನ ಕಣ್ಣಿಗೆ ಬೇರೆ ಯಾವ ಹೆಣ್ಣು ಬೀಳ್ದ ಹಾಗೆ ಯಾಕೆ ಮಾಡಿದೆ ಎಂದು ಅವಳಿಗೆ ಕೇಳುವಂತೆ ಹಲುಬಿದ. ಆಹಾ, ದೊಡ್ಡ ಕಳ್ಳ ಮಳ್ಳ ಸುಳ್ಳ ನೀನು. ನಿನ್ನ ಹೆಂಡತಿ ವೇದಿಕಾ ಜೊತೆ ಸಂಸಾರ ಮಾಡಿ ಒಂದು ಮಗು ಕೂಡ ಇದೆ. ಎಲ್ಲ ಮುಗಿಸ್ಕೊಂಡು ಹೆಂಡತಿ ಕೈಗೆ ಮಗು ಕೊಟ್ಟು ಈಗ ಸಂಸಾರದ ಸುಖನೇ ಇಲ್ಲ, ಬ್ರಹ್ಮಚಾರಿಯಾಗಿರಬೇಕಾಗುತ್ತೇನೋ ಅಂತ ನಾಟಕ ಮಾಡ್ತಾನೆ.
ಯಾರ ಕಿವಿಗೆ ದಾಸವಾಳ ಇಡ್ತಾ ಇದೆಯಾ ಎಂದು ಸೊಂಟದ ಮೇಲೆ ಕೈ ಇಟ್ಟು ಕೇಳುತ್ತಿದ್ದರೆ ಭರತ್ ಗಂಭೀರನಾದ. ನಿನ್ನ ಹೆಂಡತಿ ವೇದಿಕಾ ತುಂಬ ರೊಮ್ಯಾಂಟಿಕ್ ಆಗಿದ್ಲು ಅಂತ ಕಾಣುತ್ತೆ. ನನ್ನ ಹಾಗೆ ಒರಟು ಹೆಣ್ಣು ನಿನಗೆ ಹೇಗೆ ಇಷ್ಟ ಆಗ್ತಾಳೆ ಎಂದ ಇಚ್ಛಾ ಮೊಗವು ಸಪ್ಪಗಾಗಿತ್ತು. ಅಂದು ಅವನನ್ನು ದೂರ ಮಾಡಿಕೊಂಡ ಸನ್ನಿವೇಶ ನೆನೆದು ಅವಳ ಕಂದಿದ ಮೊಗ ಕಂಡು ಅವನು ಸುಧಾರಿಸಿಕೊಂಡ. ಹ್ಞೂ, ನನ್ನ ಹೆಂಡತಿ ತುಂಬ ರೊಮ್ಯಾಂಟಿಕ್ ಆಗಿದ್ಲು. ನಾನು ಒಂದು ಕಿಸ್ ಕೇಳಿದರೆ 10 ಕಿಸ್ ಕೊಡ್ತಿದ್ಲು. ನೀನು ಇದೆಯಾ 1 ಕಿಸ್ಗೆ ನನ್ನನ್ನು ದೂರ ತಳ್ಳುವವಳು ಎಂದು ವೇದಿಕಾಳನ್ನು ಹೊಗಳುತ್ತಲೇ ಇಚ್ಛಾಳ ಹೊಟ್ಟೆಯಲ್ಲಿ ಸಂಕಟ ಶುರುವಾಗಿತ್ತು. ಅವನ ಕಾಲರ್ ಹಿಡಿದು ತನ್ನ ಮೊಗದ ಬಳಿ ಎಳೆದುಕೊಂಡು ಹಣೆ, ಗಲ್ಲ, ಕಣ್ಣು, ಕೆನ್ನೆ, ಮೂಗು ಎಂದು ಒಂದೊಂದು ಮುತ್ತುಗಳನ್ನು ಎಣಿಸಿಕೊಟ್ಟಳು. ಅವನ ಕಾಲರ್ ಹಿಡಿದುಕೊಂಡಿದ್ದಂತೆ 7 ಮುತ್ತು ಕೊಟ್ಟಾಯಿತು. ಇನ್ನು ಬಾಕಿ ಇರುವ 3 ಮುತ್ತುಗಳನ್ನು ಎಲ್ಲಿಗೆ ಕೊಡಲಿ ಎಂದು ಅವನ ಮೊಗವನ್ನೇ ದಿಟ್ಟಿಸಿದಳು. ಅವಳ ಮುಖವನ್ನು ತನ್ನ 2 ಕೈಗಳಿಂದ ಬಂಧಿಸಿ, ಲೆಕ್ಕ ಪಕ್ಕಾ ಮಾಡೋದಕ್ಕೆ ಇದು ಮ್ಯಾಕ್ಸ್ ಪ್ರಾಬ್ಲಮ್ ಅಲ್ಲ. 1-2 ಕಿಸ್ ಜಾಸ್ತಿ ಆದರೆ ಯಾಕೆ ಜಾಸ್ತಿ ಕೊಟ್ಟೆ ಅಂತ ನಾನು ಕೇಳೋದು ಇಲ್ಲ. ಕೊಟ್ಟಿರೋದೇ 7 ಕಿಸ್ಸು, ಬಾಕಿ ಯಾರು ನಿಮ್ಮಪ್ಪ ಮಾಧವನ್ ಬಂದು ಕೊಡ್ತಾರಾ ಎನ್ನುತ್ತಿದ್ದಂತೆ ಅಪ್ಪನ ಮುದ್ದು ಮಗಳಿಗೆ ಕೋಪ ಏರಿತು. ನನ್ನ ಅಪ್ಪನ ಬಗ್ಗೆ ಹೇಳಬೇಡ ಅಂದರೂ ಹೇಳ್ತೀಯಾ ಎಂದು ಮಿನಿ ಸಮರಕ್ಕೆ ನಿಂತಳು. ಹಲೋ ಓವರ್ ಆ್ಯಕ್ಟಿಂಗ್ ರಾಣಿ, ನನ್ನ 3 ಕಿಸ್ ಬಾಕಿ ಇದೆ. ಅದು ವಸೂಲಿ ಆದಮೇಲೆ ಮುಂದೆ ನೋಡೋಣ. ಈಗ ಬಾಕಿ ಇರೋ ಕಿಸ್ ನಾನೇ ತೆಗೆದುಕೋತೀನಿ ಎಂದವನೇ ಏಕಾಏಕಿ ಅವಳ ತುಟಿಗಳನ್ನು ತನ್ನ ತುಟಿಗಳ ವಶಕ್ಕೆ ತೆಗೆದುಕೊಂಡ. ಅವನಿಂದ ಬಿಡಿಸಿಕೊಳ್ಳಲು ಒದ್ದಾಡಿದಳಾದರೂ ಅವಳಿಂದ ಸಾಧ್ಯವಾಗಲಿಲ್ಲ. ಜಾಸ್ತಿ ವಿರೋಧ ಮಾಡಲಾದರೂ ಈಗ ತಾನೇ ಚೇತರಿಸಿಕೊಳ್ಳುತ್ತಿರುವ ಹೆಣ್ಣಿಗೆ ಸಾಧ್ಯವೇ? ಜಸ್ಟ್ ಟಚ್ ಮಾಡಿಬಿಡೋಣ ಎಂದುಕೊಂಡಿದ್ದ ಭರತ್ ಅವಳ ವಿರೋಧ ಹೆಚ್ಚಾಗುತ್ತಿದ್ದಂತೆ ತನ್ನ ಹಿಡಿತವನ್ನು ಬಿಗಿ ಮಾಡಿ ಅವಳನ್ನು ಬಿಡದೆ ಕಾಡಿಸಿದ. ತನ್ನ ವಿರೋಧ ಲೆಕ್ಕಕ್ಕೆ ಬಾರದೆ ಇದ್ದಾಗ ಅವನ ಮುತ್ತಿನ ಮತ್ತಿಗೆ ಸೋತು ತಾನು ಸಹಕರಿಸಿದಳು. ನಿಮಿಷಗಳ ನಂತರ ದೂರ ಸರಿದ ಭರತ್ ಮುಖದಲ್ಲಿ ಗೆದ್ದು ಬೀಗಿದ ನಗುವಾದರೆ ಇಚ್ಛಾ ಸಂಕೋಚದಿಂದ ಎತ್ತಲೋ ನೋಡಿದಳು. ಅವಳ ಗಲ್ಲವನ್ನು ಹಿಡಿದೆತ್ತಿ, ಇದು ಫಸ್ಟ್ ಟೈಮ್ ನಿನ್ನ ಪೂರ್ಣ ಸಹಕಾರ ಸಿಕ್ಕಿದ್ದು. ಹಿಂದಿನ 2 ಸಲನೂ ನಿನ್ನಿಂದ ಒಪ್ಪಿಗೆ ಸಿಕ್ಕಿರಲಿಲ್ಲ, ಬರೀ ಕೋಪ ಮಾತ್ರ ಇದ್ದಿದ್ದು. ಈಗ ನಿನ್ನ ಮನಸ್ಸಿಂದ ನನ್ನನ್ನು ಒಪ್ಕೊಂಡಿದೀಯ ಅಂತ ಅಂದ್ಕೊಳ್ಳ ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ಅವಳ ಉತ್ತರ ಶೂನ್ಯ. ಎತ್ತಲೋ ನೋಡಿ ಅವನಿಂದ ನೋಟ ತಪ್ಪಿಸಿದಳು. ಪ್ರತಿ ಬಾರಿನೂ ನಿನ್ನಿಂದ ಒತ್ತಾಯದಿಂದ ಪಡ್ಕೊಳ್ಳೋದು ನನಗಿಷ್ಟ ಆಗೋದಿಲ್ಲ ಇಚ್ಛಾ. ನಿನ್ನ ಪೂರ್ಣ ಸಮ್ಮತಿ ಬೇಕು ನನಗೆ. ನಿನ್ನ ಸಂಕೋಚ ಬದಿಗಿರಿಸಿ ನೀನಾಗಿಯೇ ಯಾವಾಗ ನನಗೆ ಕಿಸ್ ಮಾಡೋದು ಇಚ್ಛಾ ಎಂದು ಅವಳ ಕಿವಿಯ ಬಳಿ ಬಾಗಿ ಪಿಸುಗುಟ್ಟಿ ನೇರ ನೋಟದಿಂದ ಅವಳನ್ನೇ ನೋಡಿದ. ಅವನ ಎದೆಗೆ ಕೈ ಇಟ್ಟು ದೂಡಿ, ನೀನು ಹೊರ್ಗೋಗು, ಜಾಸ್ತಿ ಹೊತ್ತು ನನಗಿಲ್ಲಿ ನಿಲ್ಲೋದಕ್ಕೆ ಕಷ್ಟ ಆಗುತ್ತೆ ಎಂದವಳನ್ನು ತಬ್ಬಿದ. ನಾನು ಗಂಡು, ನೀನು ಹೆಣ್ಣು ಅನ್ನೋದಕ್ಕಿಂತ ನಾವಿಬ್ಬರು ಗಂಡ ಹೆಂಡತಿ, ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. 2 ದೇಹ, ಒಂದೇ ಆತ್ಮವಾಗಿರ್ಬೇಕು ನಾವು. ಅಂಥದ್ರಲ್ಲಿ ನಮ್ಮ ನಡುವೆ ಸಂಕೋಚ ಯಾಕೆ? ನಾನೇ ನಿನಗೆ ಹೆಲ್ಪ್ ಮಾಡ್ತೀನಿ ಎಂದು ಅವಳು ತೊಟ್ಟಿದ್ದ ಆಸ್ಪತ್ರೆಯ ಗೌನ್ ಮೇಲೆತ್ತಲು ಹೋದವನ ಕೈಯನ್ನು ದೂಡಿದಳು. ನೀನು ಹೊರಗೆ ಹೋಗ್ತೀಯಾ ಇಲ್ವಾ ಈಗ? ಇಲ್ಲ ಅಂದರೆ ಜೋರಾಗಿ ಕಿರ್ಚ್ಕೋತೀನಿ ನೋಡು ಎಂದು ತುಸು ಧ್ವನಿ ಏರಿಸಿ ರೇಗಿದಾಗ ಮೊಗವನ್ನು ಗಡಿಗೆ ಗಾತ್ರ ಮಾಡಿಕೊಂಡು ಹೊರಗೆ ಹೋದನು ಭರತ್. ಮೊದಲೇ ಇವನು ವಿಪರೀತ ತುಂಟ. ಮದುವೆಗೆ ಮೊದಲೇ ಎಷ್ಟು ಕಾಟ ಕೊಟ್ಟಿಲ್ಲ, ಇನ್ನೀಗ ಈ ಲೈಸೆನ್ಸ್ ಬೇರೆ ಸಿಕ್ಕಿದೆ ಎಂದು ಕೊರಳ ಬಳಿ ತಾಳಿಗಾಗಿ ಹುಡುಕಿದಳು. ಕೈಗೆ ಮಾಂಗಲ್ಯದ ಬದಲಾಗಿ ಕಾಲಿ ಕೊರಳಿನ ಸ್ಪರ್ಶವಾಗಿತ್ತು. ಅಲ್ಲೇ ಗೋಡೆಯ ಮೇಲೆ ನೇತು ಹಾಕಿದ್ದ ಕನ್ನಡಿಯಲ್ಲಿ ತನ್ನ ಖಾಲಿ ಕೊರಳನ್ನು ನೋಡಿಕೊಂಡು, ಭರತ್ ಭರತ್ ಬೇಗ ಬಾಯಿಲಿ ಎಂದು ಕಿರಿಚಿಕೊಂಡಳು. ಇವಳ ಕಿರುಚಾಟಕ್ಕೆ ಹೆದರಿ ಏನಾಯಿತೋ ಎಂದು ಓಡಿ ಬಂದ. ಇಚ್ಛಾ, ಯಾಕೆ ಕೂಕೊಂಡೆ? ಏನಾಯ್ತು ನಿನಗೆ ಎಂದು ಅವಳ ಭುಜ ಹಿಡಿದು ಕೇಳಿದ. ಭರತ್, ನನ್ನ ತಾಳಿ ಕಾಣಿಸ್ತಿಲ್ಲ. ನನಗೆ ನನ್ನ ತಾಳಿ ಬೇಕು ಭರತ್. ತಾಳಿ ಇಲ್ಲ ಅಂದರೆ ಅರಿಶಿನ ಕೊಂಬು ಕಟ್ಟಿದ ಅರಿಶಿನ ದಾರ ಆದರೂ ಸರಿ, ನಿನ್ನ ಹೆಸರಿನ ತಾಳಿ ನನ್ನ ಕೊರಳಲ್ಲಿರಬೇಕು. ಪ್ಲೀಸ್ ಭರತ್, ನನಗೆ ತಾಳಿ ಕಟ್ಟು ಎಂದು ಗೋಗೆರೆದ ಗಟ್ಟಿ ಹೆಣ್ಣಿನ ಕಣ್ಣಲ್ಲೂ ಕಂಬನಿಯ ಬಿಂದು ಜಾರಿತು.
ಮುಂದುವರಿಯುವುದು.